ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಕೂನಬೇವು ಗ್ರಾಮದ ಸಿಎಚ್ ನಾಗಭೂಷಣ್ ಅವರು ಸೈನಿಕ ವೃತ್ತಿಯಿಂದ ನಿವೃತ್ತರಾಗಿದ್ದು, ಇವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಭಾರತೀಯ ಅರೆಸೇನಾ ಪಡೆಯಲ್ಲಿ 22 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಳಿಕ ಇದೇ ಮೊದಲ ಬಾರಿಗೆ ತವರಿಗೆ ಮರಳಿದ ಯೋಧ ಸಿಎಚ್ ನಾಗಭೂಷಣ್ ಅವರನ್ನ ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಗ್ರಾಮಕ್ಕೆ ಆಗಮಿಸಿದ ಯೋಧನಿಗೆ ವಿವಿಧ ಗ್ರಾಮಗಳ ಜನರು ಪುಷ್ಪ ಮಳೆಗೆರೆದು ಜಯಘೋಷಗಳೊಂದಿಗೆ ಅದ್ದೂರಿಯಾಗಿ ಬರಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ನಾಗಭೂಷಣ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ, ಐಶ್ವರ್ಯ, ಮಲ್ಲಿಕಾರ್ಜುನ, ಪಿಡಿಒ ಧನಂಜಯ ಹಾಗೂ ಸೈನಿಕ ಕೀರ್ತಿಕುಮಾರ್, ಗ್ರಾಮಸ್ಥರಾದ ಶಂಕರಣ್ಣ, ಬಸಣ್ಣ ಇನ್ನು ಮುಂತಾದವರು ಹಾಜರಿದ್ದರು. ಇದು ಒಂದು ಹೊಸ ರೆಕಾರ್ಡ್ ಅಂತ ಹೇಳ್ಬೋದು. ಯಾಕೆಂದ್ರೆ ಸ್ವತಂತ್ರ ಬಂದ ಮೇಲೆ ಸ್ವತಂತ್ರ ರಕ್ಷಣೆ ಮಾಡೋದು ಬಹಳ ಮುಖ್ಯ. ಆ ರಕ್ಷಣೆ ಕಾರ್ಯಕ್ರಮದಲ್ಲಿ ಈ ಊರಿನವರು ಇಬ್ಬರಿದ್ದಾರೆ. ಒಬ್ಬರು ಜಯಣ್ಣ ಅಂತ ಏಕೆಪೈಕಿ ಅವರು ಸೇವಾ ರಿಜಿಸ್ಟರ್ ಸರ್ವಿಸ್ ಅನ್ನು ಮುಗಿಸಿ ದೇಶಕ್ಕೆ ಊರಿಗೆ ಬಂದು ಇಲ್ಲಿ ವಾಸವಾಗಿದ್ದಾರೆ. ಇದೇ ರೀತಿಯಾಗಿ ಎರಡನೇದಾಗಿ ಶ್ರೀ ನಾಗಭೂಷಣ್ ರವರು ಸ್ವಾತಂತ್ರ್ಯ ಭಾರತದ ರಕ್ಷಣೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿ ಅನೇಕ ಸಂದರ್ಭಗಳಲ್ಲಿ ತಮ್ಮ ಜೀವ ಹೋರಾಟವನ್ನು ಕೂಡ ಮುಂದುವರಿಸಿ ದೇಶ ರಕ್ಷಣೆಗೆ ಪ್ರಯತ್ನ ಮಾಡಿದ್ದಾರೆ. ಅವರು ಯಾವ ತೊಂದರೆ ಇಲ್ಲದೆ ಸುಖವಾಗಿ ಬಂದು ಊರಿಗೆ ಸೇರಿರಬಹುದು. ಎಲ್ಲರಿಗೂ ನಮಗೆ ಸಂತೋಷವನ್ನುಂಟು ಮಾಡಿದೆ. ಆದ್ದರಿಂದ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ.